ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಹಬ್ಬಲಿ ಅವರ ರಸಬಳ್ಳಿ ಪದ್ಯದ ಕೊನೆಯ ಪದ್ಯ ಭಾಗವನ್ನು ನೋಡೋಣ. ಇಲ್ಲಿಗೆ ಹಬ್ಬಲಿ ಅವರ ರಸಬಳ್ಳಿ ಪದ್ಯ ಮುಗಿದಿದೆ. ಇಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನಗಳು, ಸಂದೇಹಗಳು ಬಂದರೆ ಅದನ್ನು ನೀವು ಕಾಮೆಂಟ್ ಬಾಕ್ಸ್ಗೆ ಹಾಕಬಹುದು. ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡಿಲಿರುವ ಕರಕೀಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ಇದು ಹಬ್ಬಲಿ ಅವರ ರಸಬಳ್ಳಿ ಪದ್ಯದ ಕೊನೆಯ ಪದ್ಯ ಭಾಗ ಅಂತ ಹೇಳಬಹುದು. ಹಾಲುಂಡು ಬೆಳೆದಂತಹ ತವರಿಗೆ ತಾನು ಏನೆಂದು ಹಾರೈಸಲಿ ಎಂದು ಹೆಣ್ಣು ಮಗಳೊಬ್ಬಳು ತನ್ನ ತವರನ್ನು ಕುರಿತು ಹಾರೈಸುವ ಸಂದರ್ಭವನ್ನು ನಾವು ಈ ಒಂದು ಪದ್ಯ ಭಾಗದಲ್ಲಿ ಕಾಣಬಹುದು. ಜನಪದರು ಈ ಒಂದು ಸಂದರ್ಭವನ್ನು ಬಹಳ ಮನಮುಟ್ಟುವಂತೆ ಚಿತ್ರಿಸಿದ್ದಾರೆ. ಹಾಲುಂಡು ಬೆಳೆದ ತವರಿಗೆ ತಾನು ಏನೆಂದು ಹಾರೈಸಲಿ, ಹೊಳೆದಂಡೆಯಲ್ಲಿ ಹುಲುಸಾಗಿ ಬೆಳೆಯುವಂತಹ ಕರಕಿಯ ಅಂತ ಹೇಳಿದ್ರೆ ಗರಿಕೆ ಹುಲ್ಲಿನಂತೆ ತನ್ನ ತವರಿನ ರಸಬಳ್ಳಿ ಅಂದರೆ ವಂಶ ಸಮೃದ್ಧಿಯಾಗಿ ಬೆಳೆಯಲೆಂದು ಹೆಣ್ಣು ಮಗಳೊಬ್ಬಳು ತನ್ನ ತವರನ್ನು ಕುರಿತು ಹಾರೈಸುವ ಸಂದರ್ಭವನ್ನು ನಾವು ಈ ಒಂದು ಪದ್ಯ ಭಾಗದಲ್ಲಿ ಕಾಣಬಹುದಾಗಿದೆ.